ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ಫೈಲ್ಸ್. ಕೇರಳದ ಸಿಪಿಐ ನಾಯಕ ಸಂತೋಷ್ ಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇಡೀ ಪ್ರಕರಣಕ್ಕೆ ಹೊಸ ಆಯಾಮವನ್ನು, ಹೊಸದೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ರಾಜ್ಯಸಭಾ ಸಂಸದ ತಮ್ಮ ಪತ್ರದ ಮುಖಾಂತರ. ಹಾಗಾದ್ರೆ ಈ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ? ಇದು ಈಗ ಇರತಕ್ಕಂತಹ ಪ್ರಶ್ನೆ. ಸಂತೋಷ್ ಕುಮಾರ್ ಕೇರಳದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಸಿಪಿಐನ ಸಂಸದ ಅವರು 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. 19ನೇ ತಾರೀಕು ಅಂದ್ರೆ ನಿನ್ನೆ ಜುಲೈ 19ನೇ ತಾರೀಕು 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. 19ನೇ ತಾರೀಕು ಜುಲೈ 19 ಅಂದ್ರೆ ನಿನ್ನೆ ಈ ಪತ್ರವನ್ನು ಬರೆದಿರುವಂಥದ್ದು ಕೇಂದ್ರ ಗೃಹ ಸಚಿವಾಲಯಕ್ಕೆ. ಈ ಮುಖಾಂತರ ಹೊಸದೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಫೈಲ್ಸ್ 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಸೇವೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಶವಗಳನ್ನು ಹೂಳ್ತಾ ಇದ್ದೆ ಅಂತೇಳಿ ಒಬ್ಬ ವ್ಯಕ್ತಿ ತಾನಾಗಿಯೇ ಮುಂದೆ ಬಂದು ದೂರನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಅದಾದ ಬಳಿಕ BNSSನ ಕಲಂ 183ರ ಅಡಿಯಲ್ಲಿ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಎದುರುಗಡೆ ಸ್ಟೇಟ್ಮೆಂಟ್ ಅನ್ನು, ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆತ. ಸೊ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಸೊ ಇದರ ಮಧ್ಯೆ ಈ ಪತ್ರವನ್ನು ಬರೆಯಲಾಗಿದೆ. ಹಾಗಾದ್ರೆ ಏನಿದೆ ಆ ಪತ್ರದಲ್ಲಿ ಅಂತೇಳಿ ನೋಡೋಣ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ NIA ತನಿಖೆ ನಡೆಸಬೇಕು ಅಂತೇಳಿ ಸಂಸದರು ಮನವಿಯನ್ನ ಮಾಡಿದ್ದಾರೆ. ಮಹಿಳೆಯರನ್ನ ಗುರಿಯಾಗಿಸಿ ನಡೆಸಿದ ಕೃತ್ಯಗಳು ಭೀಕರವಾಗಿವೆ. ಈ ಪ್ರಕರಣಗಳು ವ್ಯವಸ್ಥಿತ ಅಪರಾಧಗಳ ಮಾದರಿ. ಒಟ್ಟು 4 ಪ್ರಕರಣ ಉಲ್ಲೇಖಿಸಿರುವ ಸಂತೋಷ್ ಕುಮಾರ್ ಧರ್ಮಸ್ಥಳ ಫೈಲ್ಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿಪಿಐನ ನಾಯಕ ಒಂದೊಂದೇ ಎಳೆಯನ್ನ ಹೊರತೆಗೆದಿದ್ದಾರೆ. ನೆರೆಯ ರಾಜ್ಯದ ರಾಜಕಾರಣಿ, ಕೇರಳದ ರಾಜಕಾರಣಿ. ಧರ್ಮಸ್ಥಳ ಫೈಲ್ಸ್ ಕೇಂದ್ರ ಸರ್ಕಾರ ಹಾಗಾದ್ರೆ ಮಧ್ಯಪ್ರವೇಶವನ್ನ ಮಾಡುತ್ತಾ? ಇದು ಇರುವಂತಹ ಪ್ರಶ್ನೆ. NIA ಇರುವಂತದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, ಅದು ಇರುವಂತದ್ದು ಟೆರರಿಸಂಗೆ ಸಂಬಂಧಪಟ್ಟಂತ ಅಥವಾ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತೇಳಿ ಏನು ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳ ತನಿಖೆಗೆ. ಈಗ ಲವ್ ಜೆಹಾದ್ಗೆ ಸಂಬಂಧಪಟ್ಟ ಹಾಗೆ NIA ತನಿಖೆ ನಡೆಸ್ತಾ ಇತ್ತು. ಕಾರಣ ಲವ್ ಜೆಹಾದ್ಗೆ ಟೆರರಿಸಂನ ಲಿಂಕ್ ಇದೆ ಎನ್ನುವಂತ ಕಾರಣಕ್ಕೋಸ್ಕರ NIA ತನಿಖೆ ನಡೆಸ್ತಾ ಇತ್ತು. ಬಟ್ ಈ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ಅಥವಾ ಧರ್ಮಸ್ಥಳದಲ್ಲಿ ಅತ್ಯಾಚಾರ ನಡೆದಿದೆ ಎನ್ನುವಂತಹ ಏನು ಆರೋಪಗಳೇನಿದಾವೆ, ಏನು ದೂರುದಾರ ತನ್ನ ದೂರಿನಲ್ಲಿ ಆರೋಪವನ್ನ ಮಾಡಿದ್ದಾರೆ, ಅದಕ್ಕೂ ಈ ರಾಷ್ಟ್ರೀಯ ತನಿಖಾ ದಳ ಅಥವಾ NIAಗೂ ಏನ್ ಸಂಬಂಧ ಎನ್ನುವಂಥದ್ದನ್ನ ಮಾನ್ಯ ಸಂಸದರೇ ಹೇಳಬೇಕಷ್ಟೇ. ಕಾರಣ NIAಯ ಪವರ್ ಇರುವಂಥದ್ದು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಆಂಟಿ ನ್ಯಾಷನಲ್ ಎಲಿಮೆಂಟ್, ಅದಕ್ಕೆ ಡೆಫಿನಿಷನ್ಸ್ ಇದಾವೆ. NIAಗೂ ಕೂಡ ಇಂತಹ ಅಫೆನ್ಸ್ನ ಮೇಲಷ್ಟೇ ತನಿಖೆಯನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಅಂತೇಳಿ ಅದಕ್ಕೂ ಕೂಡ ಒಂದು ಪರಿಮಿತಿ ಇದೆ. ಸೊ ಇಂತಹ ಹೊತ್ತಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.